ಮೇಷರಾಶಿ. ಮೇಷರಾಶಿ ಮೇ 2026 ಸಂಪೂರ್ಣ ವಿವರವಾದ ಭವಿಷ್ಯ. ಈ ತಿಂಗಳು ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ಗಂಭೀರ ಪ್ರಭಾವ ಬೀರಲಿದೆ. ಸೂರ್ಯ ಮತ್ತು ಗುರುವಿನ ಸಂಚಾರವು ನಿಮಗೆ ಹೊಸ ಶಕ್ತಿಯನ್ನು ನೀಡಲಿದೆ. 1. ವೃತ್ತಿಜೀವನ ಮತ್ತು ಉದ್ಯೋಗದ ಆಳವಾದ ವಿಶ್ಲೇಷಣೆ. ಸ್ಥಾನಮಾನ. ಈ ತಿಂಗಳು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನೀವು ನರ್ಸಿಂಗ್ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ರೋಗಿಗಳ ಮತ್ತು ಸಹೋದ್ಯೋಗಿಗಳ ಪ್ರೀತಿ ಗೌರವಕ್ಕೆ ಪಾತ್ರರಾಗುತ್ತೀರಿ. ಹೊಸ ಯೋಜನೆ. ಮೇ 15ರ ನಂತರ ಹೊಸ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲು ಶುಭ ಸಮಯ. ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನ ಕರೆಗಳು ಬರುವ ಸಾಧ್ಯತೆಯಿದೆ. ಎಚ್ಚರಿಕೆ. ಸಹೋದ್ಯೋಗಿಗಳ ಜೊತೆ ಗುಪ್ತಶತ್ರುಗಳ ಕಾಟವಿರಬಹುದು, ಆದ್ದರಿಂದ ನಿಮ್ಮ ಗುರಿಗಳನ್ನು ಸಾಧಿಸುವವರೆಗೆ ರಹಸ್ಯವಾಗಿಡಿ. 2. ಆರ್ಥಿಕ ಮತ್ತು ಹಣಕಾಸು ವ್ಯವಹಾರ. ಆದಾಯದ ಮೂಲಗಳು. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಸಾಧ್ಯತೆಯಿದೆ. ನಿಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು. ಹೂಡಿಕೆ. ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಮ್ಯೂಚುವಲ್ ಫಂಡ್ಸ್ ಅಥವಾ ಷೇರುಗಳು ಲಾಭ ಪಡೆಯುವಿರಿ. ಪಟೇಲ್ ಇಂಜಿನಿಯರಿಂಗ್ ಅಂತಹ ನಿರ್ದಿಷ್ಟ ಷೇರುಗಳ ಮೇಲೆ ಗಮನವಿರಲಿ, ಆದರೆ ತಜ್ಞರ ಸಲಹೆ ಇಲ್ಲದೆ ದೊಡ್ಡ ಮೊತ್ತದ ಹಣ ಹೂಡಬೇಡಿ. ಸಾಲ. ಹಳೆಯ ಬಾಕಿ ಸಾಲಗಳು ವಾಪಸ್ ಬರಲಿವೆ. 3. ಪ್ರೀತಿ, ಮದುವೆ ಮತ್ತು ಕೌಟುಂಬಿಕ ಸಂಬಂಧ. ಮದುವೆ ಮಾತುಕತೆ. ದೀರ್ಘಕಾಲದ ಪ್ರೇಮ ಸಂಬಂಧವು ಈ ತಿಂಗಳು ಮದುವೆಯ ಹಂತಕ್ಕೆ ತಲುಪಬಹುದು. ಮನೆಯ ಹಿರಿಯರ ಒಪ್ಪಿಗೆ ಪಡೆಯಲು ಇದು ಸಕಾಲ. ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಪೋಷಕರ ಮುಂದೆ ಮುಕ್ತವಾಗಿ ಹೇಳಿಕೊಳ್ಳಿ. ಸಹೋದರನ ಬೆಂಬಲ. ನಿಮ್ಮ ತಮ್ಮನ ಕಡೆಯಿಂದ ಶುಭ ಸುದ್ದಿಗಳು ಕೇಳಿಬರಲಿವೆ. ಕುಟುಂಬದಲ್ಲಿ ಸಣ್ಣ ಪ್ರವಾಸ ಅಥವಾ ಶುಭ ಕಾರ್ಯವೊಂದು ನಡೆಯುವ ಸೂಚನೆಯಿದೆ. ಸಾಮಾಜಿಕ ಜೀವನ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ. ಹೊಸ ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದೆ. 4. ಆರೋಗ್ಯ ಮತ್ತು ಜೀವನಶೈಲಿ. ಮಾನಸಿಕ ನೆಮ್ಮದಿ. ತಿಂಗಳ ಮೊದಲ 15 ದಿನಗಳು ಸ್ವಲ್ಪ ಮಾನಸಿಕ ಗೊಂದಲವಿರಬಹುದು. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ದೈಹಿಕ ಆರೋಗ್ಯ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು, ಆದ್ದರಿಂದ ಹೊರಗಿನ ಆಹಾರದ ಬಗ್ಗೆ ಜಾಗರೂಕತೆ ಇರಲಿ. ಕಣ್ಣಿನ ದೃಷ್ಟಿ ಅಥವಾ ತಲೆನೋವಿನ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮೇಷರಾಶಿಯವರಿಗೆ ತಾಳ್ಮೆಯೇ ಯಶಸ್ಸಿನ ಕನ್ನಡಿ. ಭರಣಿ ನಕ್ಷತ್ರದವರಿಗೆ ಈ ತಿಂಗಳು ಅದೃಷ್ಟ ಹೆಚ್ಚಾಗಿರುತ್ತದೆ. ಸೃಜನಾತ್ಮಕ ಕೆಲಸಗಳಿಗೆ ಕ್ರಿಯೇಟಿವ್ ವರ್ಕ್ಸ್ ಹೆಚ್ಚಿನ ಮನ್ನಣೆ ಸಿಗಲಿದೆ. ವಿಶೇಷ ಪರಿಹಾರಗಳು. ರೆಮಿಡೀಸ್. 1. ಕುಜದೋಷ ಅಥವಾ ಅಡೆತಡೆ ನಿವಾರಣೆಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವುಗಳಿಂದ ಅರ್ಚನೆ ಮಾಡಿ. 2. ಆರ್ಥಿಕ ಅಭಿವೃದ್ಧಿಗೆ ಶುಕ್ರವಾರದಂದು ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡಿ. 3. ದಾನ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡುವುದು ನಿಮಗೆ ಹೆಚ್ಚಿನ ಪುಣ್ಯ ತರಲಿದೆ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.